ಎಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರುವಂತ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಒಂದು ಕಾರ್ಯಯೋಜನೆ ಮಾಡ್ತಾ ಇದ್ವಿ. ಈ ಬುದ್ಧ ಬಸವ ಅಂಬೇಡ್ಕರ್ ಯೋಜನೆ ಉದ್ದೇಶ SC ST ಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬಾ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಆ ಕಾಲನಿಯಲ್ಲಿ. ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಇಲಾಖೆ PWD ಇಲಾಖೆಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಅಂತ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹಣಕಾಸಿನ ನೆರವನ್ನ ನಮ್ಮ SCP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನ ಪ್ರಾಯೋಗಿಕವಾಗಿ ಅದು ಪೈಲಟ್ ಸ್ಕೀಮ್ ಮಾಡಲಿಕ್ಕೆ 20 ಕೋಟಿಯನ್ನ ನಮಗೆ SCP TSP ಇಂದ ಈ ನಮ್ಮ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನ ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೆವೆಟ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಸೇಮ್ ಅಂದ್ರೆ ಪ್ರೈವೇಟ್ ಇದ್ದಂಗೆ ಇದು. ಸುಮಾರು ನಾವು 35 ರಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡ್ತೀವಿ ಒಂದು ಎಕರೆಗೆ. ಸೊ ರಸ್ತೆ, ಗಟಾರ್ ಬಂತು, ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್ ಪೈಪ್ಲೈನು, ಲೈಟು, ಅಂದ್ರೆ ಜಸ್ಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮೂಲಭೂತ ಸೌಕರ್ಯ, ವಾಟರ್ ಟ್ಯಾಂಕ್ ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ. ಅವಶ್ಯವಿದ್ರೆ ಫ್ಯೂಚರ್ನಲ್ಲಿ ಅಲ್ಲಿ ಅಂಗನವಾಡಿ ಶಾಲೆಗಳನ್ನು ಕೂಡ ಕಟ್ತೀವಿ. ಸೊ ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯನ್ನ ಗುರ್ತ ಮಾಡಿದ್ವಿ, 50 acres. ಸೊ ಅದ್ರಲ್ಲಿ ಈಗಾಗಲೇ ಲಿಸ್ಟ್ ನಲ್ಲಿ ಕೊಟ್ಟಿದ್ದೀನಿ. ಮೈಸೂರಲ್ಲಿ ಇದೆ, ಎಮ್ಕನ್ಮಡಿ, ಹುಕ್ಕೇರಿ, ಕಂಪ್ಲಿ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ಇದೆ, ಆಮೇಲೆ ಮೂಡಲಗಿಯಲ್ಲಿ ಇದೆ, ಸವದತ್ತಿ ಇದೆ, ಆಮೇಲೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನು ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದ್ರೆ ಈ ಹೆಸರು ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿದಲ್ಲಿ ಮಾಡಲಾಗಿ ಎಲ್ಲ ಕಡೆ ಒಂದು ಮಾಡ್ತಾ ಇದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಥವಾ ಯಶಸ್ವಿ ಆದ್ರೆ ಮುಂದಿನ ಸಾರಿ ಒಂದು 1000 ಎಕರೆ ಡೆವಲಪ್ ಮಾಡೋಂತ ಗುರಿ ಇಟ್ಟಿದ್ವಿ. 1000 ಎಕರೆ ನೆಕ್ಸ್ಟ್. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಲಾಟ್ ಆಗಿದ್ರಿ ಈಗಾಗಲೇ, ಆದ್ರೆ ಅದು ಡೆವಲಪ್ ಆಗಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಈಗ ಎಲ್ಲಿ ಸರ್ಕಾರಿ ಅಲಾಟ್ ಆಗಿದೆ ಅದನ್ನು ಮೊದಲನೇ ಹಂತದಲ್ಲಿ ಡೆವಲಪ್ ಮಾಡಿ ಕೊಡ್ತೀವಿ. ಮುಂದೆ ಜಾಗ ಇಲ್ಲ ಅಂದ್ರೆ ಜಾಗ ಪರ್ಚೇಸ್ ಮಾಡುವಂತ ಸ್ಕೀಮ್ ಅನ್ನು ಕೂಡ ಇತರ ತಂದಿದ್ದೀವಿ. ಅಂದ್ರೆ ಖಾಸಗಿ ಅವರ ಭೂಮಿ ಪಡೆದು ನಾವೇ ಡೆವಲಪ್ಮೆಂಟ್ ಮಾಡಿ ಅದನ್ನ ಹಂಚುವಂತ 2ನೇ ಹಂತದಲ್ಲಿ ಸೆಕೆಂಡ್ ಫೇಸ್ ನಲ್ಲಿ ಮಾಡ್ತೀವಿ. ಈಗ ಸರ್ಕಾರ ಈಗಾಗಲೇ ಸುಮಾರು ಕೊಟ್ಟಿದೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಮ್ದು ಸುಮಾರು ಟೈಮ್ ಬೇಕಾಗುತ್ತೆ. ಆ ಜಾಗೆ ಮುಗಿದ ಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾಡ್ತಾ ಇದೀವಿ, ಪಟ್ಟಣ ಪಂಚಾಯತಿ, ನಗರಸಭೆ, ಅಂದ್ರೆ 3ಕ್ಕೂ ರೇಟ್ ಬೇರೆ ಬೇರೆ ಇಟ್ಟಿದ್ವಿ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಅದು 2ನೇ ಹಂತದಲ್ಲಿ. ಈಗ ನಮ್ಮ ಇರೋ ಜಮೀನನ್ನು ಮಾತ್ರ ನಾವು ಡೆವಲಪ್ ಮಾಡ್ತಾ ಇದ್ವಿ. ಈಗ ನಿಮ್ ಡೀಟೇಲ್ಸ್ ಕೂಡ ಕೊಟ್ಟಿದೀವಿ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಾ ಇದೀವಿ ಅಥವಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಒಂದು ಆದೇಶವನ್ನು ಕೂಡ ನಿಮಗೆ ಕೊಟ್ಟಿದ್ದೇವೆ. ಸೊ ಇದು ರಾಜ್ಯದಲ್ಲೇ ಪ್ರಥಮ. ಈಗಾಗಲೇ ನಾವು ಸುಮಾರು SC ST ನಾವು ಸೈಟ್ ಕೊಟ್ಟರು ಕೂಡ ಅದನ್ನು ಯುಟಿಲೈಸ್ ಮಾಡಿಲ್ಲ. ಕಾರಣ ಅಂದ್ರೆ ಅಲ್ಲಿ ಏನು ಡೆವಲಪ್ ಇಲ್ಲ, ಅಲ್ಲಿ ಯಾರು ಹೋಗ್ಲಿಕ್ಕೆ ಇಚ್ಛೆ ಪಡೋಲ್ಲ. ಇದನ್ನೆಲ್ಲ ನಾವು ಮಾಡಿದ್ಮೇಲೆ 100ಕ್ಕೆ 100 ಅಲ್ಲಿ ಹೋಗ್ತಾರೆ. ಅವ್ರದೇ ಅಂತ ಕಾಲನಿ ಆಗ್ತೈತೆ. ಅವರು ಒಂದು ಒಳ್ಳೆ ವಾತಾವರಣದಲ್ಲಿ ಅವ್ರಿಗೆ ಇರ್ಲಿಕ್ಕೆ ಒಂದು ಅನುಕೂಲ ಆಗ್ತೈತೆ. ಸೊ ಆ ನಿಟ್ಟಿನಲ್ಲಿ ಹೊಸ ಕಾರ್ಯಕ್ರಮವನ್ನ ಬುದ್ಧ ಬಸವ ಅಂಬೇಡ್ಕರ್ ಎಂಬ ಹೆಸರಿನ ಮೇಲೆ ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಇದನ್ನ ಘೋಷಣೆ ಮಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಆಸೆ ಆಗ್ತದೆ. ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು, ಪರಿಷತ್ತಿನ ಅಧ್ಯಕ್ಷ ಅವರೇ. ಅದು SC ST ಪರಿಷತ್ ಒಂದು ಸಭೆ ಆಗ್ತದೆ ವರ್ಷಕ್ಕೊಮ್ಮೆ, ಯಾವ ದುಡ್ಡಿಯಲ್ಲಿ ಅಲಾಟ್ ಮಾಡ್ಬೇಕಂತ. ಆ ಸಂದರ್ಭದಲ್ಲಿ ಅವರು ಮಾದೇವಪ್ಪನವರು ಕೂಡಿ ಇದೊಂದು ಹೊಸ ಪ್ರಯೋಗ ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇದು ಯಶಸ್ವಿ ಆದ್ರೆ ಬಹುಶಃ ಬಹಳ ದೊಡ್ಡ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಮಾಡ್ತೇವೆ ಅನ್ನೋ ಆಶಯ ಹೊಂದಿದ್ದೇವೆ. ಈಗ ಶಾರ್ಟ್ಲಿ 1 ತಿಂಗಳು 2 ತಿಂಗಳಲ್ಲಿ ನಿಮ್ಮೆಲ್ಲ ಟೆಂಡರ್ ಮಾಡ್ತೀವಿ, ಮಾಡಿ ಕೆಲಸ ಪ್ರಾರಂಭ ಮಾಡಿ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ದುಡ್ಡನ್ನ
ಪರಿಷತ್ನಿಂದ ತೆಗೆದುಕೊಳ್ಳುವಂತ ಒಂದು ಯೋಜನೆ ಕೂಡ ನಮ್ಮ ಮುಂದಿದೆ. ಈ ತರ ಮಾಡುದು ಸೈಟ್ ಕೊಡ್ತಾರೆ ಯಾವುದೇ ಸರ್ಕಾರ, ಅಲ್ಲಿ ಮೂಲಭೂತ ಸೌಕರ್ಯನ ಯಾರು ಮಾಡೋದಿಲ್ಲ. ಅದೇ ಮಾಡ್ಲಿಕ್ಕೆ ಯಾರು ಕಾರ್ಪೊರೇಷನ್ ಮಾಡ್ಬೇಕಾ, ಪಂಚಾಯತ್ ಅವ್ರು ಮಾಡ್ಬೇಕಾ, ಎಲ್ಲಾ ಕಡೆ ಬಹಳಷ್ಟು ಘರ್ಷಣೆ, ನೀವು ಮಾಡಿ ನಿಮ್ದಿದೆ ನೀವು ಮಾಡಿ ಅಂತ ಅದನ್ನೆಲ್ಲ ನೋಡೇನ ನಾವು ಸ್ಟಡಿ ಮಾಡಿ ನಾವೇ ಹೆಂಗಾರೆ SCPTS ದುಡ್ಡು ಸಾಕಷ್ಟು ಇದೆ, ಅದನ್ನ ನಮ್ಮ ಇಲಾಖೆ ಮೂಲಕ ಇದನ್ನ ಕಾರ್ಯಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ವಸತಿ ಇಲಾಖೆ ಇದೆ, ಆಲ್ರೆಡಿ ಏನಂತಂದ್ರೆ ವಸತಿ ನೀಡುವಂತ ಒಂದು ಇಲಾಖೆ ಇದೆ. ಆದ್ರೆ ನಿಮ್ಮ PWD ಇಂದಾನೇ ಇಂಥದ್ದೊಂದು ಯೋಜನೆಯನ್ನ ಕೈಗೆತ್ತಿಕೊಳ್ಬೇಕಂತ ಹೇಳಿ ಯಾಕೆ ಅನಿಸ್ಕೊಳ್ತಾರೆ? ಯಾಕಂತಂದ್ರೆ ಅಲ್ಲಿರುವಂತ ಎಲ್ಲ ಕಾನೂನುಗಳು ಇಲ್ಲಿದ್ದಾರೆ. ಭೂಮಿ ಅಕ್ವಿಷನ್ ಮಾಡುವಂತ ಈಗೆಲ್ಲ ಮಾಡ್ತೀವಿ, ರಸ್ತೆಗೆ ಅಕ್ವಿಷನ್ ಮಾಡ್ತೀವಿ DC ಮುಖಾಂತರ. ಸೊ ನಾವು ಕೂಡ ಬಿಲ್ಡಿಂಗ್ ಕಟ್ತೀವಿ, ರಸ್ತೆ ಮಾಡ್ತೀವಿ. ಸೊ ಎಲ್ಲ ಆಲ್ರೆಡಿ ನಮ್ಗೆ ಇಂಜಿನಿಯರ್ಗೆಲ್ಲ ಇವು ಗೊತ್ತಿರುವಂತ ವಿಚಾರ. ಸೊ ಅದೆಲ್ಲ ಈಗ ಅವರು ಯಾರು ಈಗ ಹಂಚಿಕೆ ಮಾಡಿದ್ದಾರೆ, ಈಗ ನಾವು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಡೆವಲಪ್ ಮಾಡೋದು, ಅವರು ಸೈಟ್ ಮಾತ್ರ ಕೊಡ್ತಾರೆ ಅವರು ನಿಮಗೆ. ಅದರಲ್ಲಿ ಯಾವ ರೀತಿಯಿಂದ ಸೌಕರ್ಯ ಇಲ್ಲದಿಂದ 20 ವರ್ಷವರೆಗೆ ಇಲ್ಲಿವರೆಗೆ ಬಹಳಷ್ಟು ಆಗಿಲ್ಲ, 20 years ಆಯ್ತು. ಕಾರಣ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಅದನ್ನೇ ಗಮನಿಸಿ ನಾವು SCPTS ಪಡೆದು ನಮ್ಮ ಇಲಾಖೆ ಮುಖಾಂತರ ಮಾಡಿ ಮತ್ತೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವ ಸಂಬಂಧಪಟ್ಟ ಅವ್ರಿಗೆ ಇರ್ತೈತೆ, ನಾವು ಜಸ್ಟ್ ಡೆವಲಪ್ ಮಾಡೋದು ಏಜೆನ್ಸಿ ಅಷ್ಟೇ, ಗುರುತಿಸ್ತೀವಿ, ಅದನ್ನ ಡೆವಲಪ್ ಮಾಡ್ತೀವಿ. ಎಲ್ಲ CU ಪತ್ರ ಬರಿತಾ ಇದೀವಿ, ನಿಮ್ಮಲ್ಲಿ ಯಾವ ಆಲ್ರೆಡಿ ಅಲಾಟ್ ಆಗಿದ್ರೆ ಕುಡಿಯತ್ತ. ಈಗ ನಮ್ಮ ಬೆಳಗಾವಿಯಿಂದ 3-4 ಅಲಾಟ್ ಆಗಿದ್ದು ಇದೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಾವು ಆಯ್ಕೆ ನಾವು ಮಾಡೋಲ್ಲ. ಆಯ್ಕೆ ಮಾಡೋದು ಪಂಚಾಯತಿ ಕನ್ಸರ್ನ್ ಅಥಾರಿಟಿ. ಅವ್ರಿಗೆ ಎಲ್ಲಿ ಡೆವಲಪ್ ಅಲಾಟ್ ಮಾಡಿರ್ತಾರ ಅಲ್ಲಿ ಹೋಗಿ ಡೆವಲಪ್ ಮಾಡೋರು ಅಷ್ಟೇ. ನಾವು ನಮ್ದು ಹಂಚಿಕೆ ಎಲ್ಲ ಪಾತ್ರ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕಡೆ ಹಂಚಿಕೆ ಮಾಡಿದಾರೆ, ಈಗ ನಮ್ದೇನು ಪಾತ್ರ ಇಲ್ಲ. ನಾವು ಡೆವಲಪ್ ಮಾಡೋರು ಅವ್ರಿಗೆ ಮತ್ತೆ ವಾಪಸ್ ಅವ್ರಿಗೆ ಹ್ಯಾಂಡ್ ಮಾಡ್ತೀವಿ. ಸಂಪೂರ್ಣ ಆಯ್ಕೆ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರುತ್ತೆ. ಗ್ರಾಮ ಪಂಚಾಯತಿ ಯಾರು ಹಿಂಗಿದ್ದಾರೆ, ಏನ್ ಮುಂಚೆ ಏನಿದೆ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.